ಓಂ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಕಥನಕ್ಕೆ ಸ್ವಾಗತ. ವಿಶ್ವಾಮಿತ್ರರು ಬ್ರಹ್ಮರ್ಷಿಯಾಗುವಂತಹ ಅಚಲ ನಿರ್ಧಾರವನ್ನು ಮಾಡಿ ಆಗಿದೆ. ಆದರೆ ತ್ರಿಶಂಕುವಿಗೋಸ್ಕರ ಸ್ವರ್ಗವನ್ನು ಏನು ನಿರ್ಮಾಣ ಮಾಡಿದ್ರಲ್ಲ ಅವರು, ಆ ಕಾರ್ಯಕ್ಕೋಸ್ಕರ ಅವರು ತಮ್ಮ ತಪಸ್ಸಿನ ಫಲವನ್ನು ಅಷ್ಟನ್ನು ವ್ಯಯಿಸಿಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಮತ್ತೆ ಈಗ ಘೋರವಾದ ತಪಸ್ಸನ್ನು ಮಾಡೋದಕ್ಕೆ ಹೊರಡ್ತಾರೆ. ಈ ಕಡೆಯಿಂದ ಅಯೋಧ್ಯೆಯನ್ನು ಅಂಬರೀಷ ಎನ್ನುವಂತಹ ರಾಜ ಆಳ್ತಾ ಇರ್ತಾನೆ. ಅವನೊಂದು ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಯಾಗದ ಕೊನೆಯದಾಗಿ ಬಲಿ ಕೊಡಬೇಕಾಗಿರುವಂತಹ ಯಜ್ಞ ಪಶು ಅನ್ನೋದನ್ನು ಇಂದ್ರ ಅಪಹರಣ ಮಾಡ್ತಾನೆ. ಇಂದ್ರ ಈ ಥರ ಯಜ್ಞದ ಪಶುಗಳನ್ನು ಅಪಹರಣ ಮಾಡೋದು ಇದು ಬಹುಶಃ ಎಷ್ಟನೇ ಕಥೆಯಲ್ಲಿ ಬರುವಂಥದ್ದೋ ಏನೋ. ಇಲ್ಲೂ ಕೂಡ ಇಂದ್ರ ಯಜ್ಞದ ಪಶುವನ್ನು ಅಪಹರಣ ಮಾಡಿಬಿಡ್ತಾನೆ. ಆಗ ಋತ್ವಿಜರು ಹೇಳ್ತಾರೆ, ಇದಕ್ಕೆ ಪ್ರಾಯಶ್ಚಿತ್ತ ಏನು ಅಂತಂದರೆ, ಇನ್ನೊಂದು ಮನುಷ್ಯನನ್ನು ಕರೆದುಕೊಂಡು ಬಂದರೆ ಅದಕ್ಕೆ ಪ್ರಾಯಶ್ಚಿತ್ತ ಆಗುತ್ತೆ, ನರನನ್ನು ಬಲಿ ಕೊಡಬೇಕು ಅಂತ. ಸರಿ, ಈಗ ಅಂಬರೀಷ ಒಬ್ಬ ನರನನ್ನು ಹುಡುಕಿಕೊಂಡು ಹೊರಡ್ತಾನೆ. ಅದಕ್ಕೆ ಪ್ರತಿಯಾಗಿ 1,00,000 ಗೋವಿನ ಕ್ರಯ ಮೊತ್ತಕ್ಕೆ ಪ್ರತಿಯಾಗಿ ಒಬ್ಬ ನರನನ್ನು ಕರೆದುಕೊಂಡು ಬರಬೇಕು. ಈಗ ಅಷ್ಟು ಸುಲಭವೇ? ಖಂಡಿತ ಅಲ್ಲ ಅಲ್ವಾ. ಹಳ್ಳಿ ಪಟ್ಟಣ ಕಾಡು ಮೇಡು ಎಲ್ಲ ಕಡೆ ಅಲ್ದಾಡ್ತಾನೆ. ಆದರೆ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ, ತಯಾರಿರೋದಿಲ್ಲ, ಸಿಗೋದಿಲ್ಲ. ಕೊನೆಗೆ ರುಚಿಕ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನೆ ಅಂಬರೀಷ ರಾಜ. ಬಂದು ಅಲ್ಲಿ ಹೇಳ್ತಾನೆ ತನ್ನ ಸಂಕಷ್ಟವನ್ನು, ಹೀಗೆ ಆಗೋಗಿದೆ ಋಷಿಗಳೇ, 1,00,000 ಗೋವಿನ ಕ್ರಯಕ್ಕೆ ಪ್ರತಿಯಾಗಿ ನಿಮ್ಮ ಮಗನನ್ನು ಯಜ್ಞಕ್ಕೆ ನರನನ್ನಾಗಿ ಕೊಡಬಹುದೇ ಅನ್ನೋದನ್ನು ಬಹಳ ವಿನಯದಿಂದ ಕೇಳ್ಕೊತಾನೆ ಅಂಬರೀಷ. ಆಗ ರುಚಿಕರು ಏನು ಹೇಳ್ತಾರೆ ಅಂತಂದರೆ, ನನ್ನ ಜ್ಯೇಷ್ಠ ಪುತ್ರನಾಗಿರುವವನು, ನನಗೆ ಬಹಳ ಪ್ರಿಯನಾಗಿರುವವನು, ಆತನನ್ನು ಪರಿತ್ಯಾಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ರುಚಿಕರ ಪತ್ನಿ ಆಗಿರುವಂತಹ ಸತ್ಯವತಿ ಏನು ಹೇಳ್ತಾಳೆ ಅಂತಂದರೆ, ನನ್ನ ಕಿರಿಯ ಮಗ ನನಗೆ ಅತ್ಯಂತ ಪ್ರಿಯ, ಆತನನ್ನು ಪರಿತ್ಯಾಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ ಮೇಲೆ ಈಗ ಮಧ್ಯದಲ್ಲಿ ಉಳಿದಿರುವವನು ಶುನಃಶೇಪ ಎನ್ನುವಾತ. ಅವನೇ ಬರ್ತಾನೆ. ಅವನೇ ಬಂದು ಹೇಳ್ತಾನೆ, ಈಗ ಕಿರಿಯವರು ತಾಯಿಗೆ, ಹಿರಿಯವನು ತಂದೆಗೆ ಅಂತ ಆದ ಮೇಲೆ ಉಳಿದಿರೋನು ನಾನೊಬ್ಬನೇ. ನೀವು ನನ್ನನ್ನು ಏನು 1,00,000 ಗೋವಿನ ಕ್ರಯವನ್ನು ತಂದೆಯವರಿಗೆ ಕೊಟ್ಟು ನನ್ನನ್ನು ನರನನ್ನಾಗಿ, ಯಜ್ಞದ ನರನನ್ನಾಗಿ ಕರೆದುಕೊಂಡು ಹೋಗಿ ಅಂತ ಶುನಃಶೇಪನೇ ಹೇಳ್ತಾನೆ. ಈಗ ಇದಕ್ಕೆ ರುಚಿಕರಾಗಲಿ ಸತ್ಯವತಿ ಆಗಲಿ ಏನೂ ಹೇಳೋದಿಲ್ಲ. ಯಾಕೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ಪ್ರತಿಯೊಂದಕ್ಕೂ ಕೂಡ ಎಲ್ಲ ಘಟನೆಗಳಿಗೂ ಕಾರಣ ಇರುತ್ತೆ. ಯಾವುದು ಸುಮ್ಮನೆ ಆಗಲ್ಲ. ಏನು ತಂದೆ ತಾಯಿಯವರು ಹಾಗೆ ಕೊಟ್ಬಿಟ್ರಲ್ಲ ಯಜ್ಞಕ್ಕೆ ನರಬಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ, ಇವ್ರು ಹೇಗೆ ಬಿಟ್ಬಿಟ್ರು ಅಂತ ಅನಿಸುತ್ತೆ ನಮಗೆ. ಆದರೆ ಅದಕ್ಕೂ ಒಂದು ಕಾರಣ ಇದೆ. ಸರಿ, ಈಗ ಅಂಬರೀಷ ರಥದಲ್ಲಿ ಕುಳ್ಳಿರಿಸಿಕೊಂಡು ಶುನಃಶೇಪನನ್ನು ಕರ್ಕೊಂಡು ಹೋಗ್ತಾನೆ. ಒಂದು ಪುಷ್ಕರ ಸಿಗುತ್ತೆ, ಅಲ್ಲಿ ನಿಲ್ಲಿಸಿ ಒಂದು ವಿಶ್ರಾಂತಿಗೋಸ್ಕರ ಎಲ್ಲರೂ ಅಲ್ಲಿ ನಿಲ್ತಾರೆ. ಆ ಹೊತ್ತಲ್ಲಿ ಶುನಃಶೇಪನಿಗೆ ಎಷ್ಟೇ ಅಂದರೂ ಕೂಡ ಜೀವ ಇದ್ದಂತೆಯೇ ಒಂದು ಯಜ್ಞಕ್ಕೆ ಈಗ ಬಲಿ ಕೊಡ್ತಾರೆ ಅನ್ನೋವಾಗ ಒಳಗಡೆಯಿಂದ ಒಂದು ಆತಂಕ ಇರುತ್ತೆ, ಭಯ ಇರುತ್ತೆ. ಅದೆಲ್ಲದೂ ಕೂಡ ಶುನಃಶೇಪನಿಗೂ ಆಗ್ತಾ ಇರುತ್ತೆ. ಆತ ಕಳವಳ ಆತಂಕದಿಂದಲೇ ಅಲ್ಲಿ ಇಳಿದು ನೋಡಿದಾಗ ಆ ಪುಷ್ಕರದ ಬಳಿಯೇ ವಿಶ್ವಾಮಿತ್ರರು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆತ ಅವರ ಬಳಿ ಬರ್ತಾನೆ. ಈಗ ವಿಶ್ವಾಮಿತ್ರರು ಯಾರು ಅಂತಂದರೆ ಸುಮ್ಮನೆ ಯಾವುದೋ ಋಷಿ ತಪಸ್ಸು ಮಾಡ್ತಾ ಇದ್ದಾನೆ ಅಲ್ಲ. ವಿಶ್ವಾಮಿತ್ರರು ಶುನಃಶೇಪನಿಗೆ ಸೋದರ ಮಾವ ಆಗಬೇಕು. ಹೇಗೆ ಅಂತಂದರೆ, ಶುನಃಶೇಪನನ ಅಮ್ಮ ಸತ್ಯವತಿ ಇದ್ದಾಳಲ್ಲ, ಸತ್ಯವತಿಯ ತಮ್ಮನೇ ವಿಶ್ವಾಮಿತ್ರ. ಹಾಗಾಗಿ ಮಾವ ಆಗಬೇಕು. ಬಂದು ಕೇಳ್ಕೊತಾನೆ, ಮಾವ ನೀವೇ ನನ್ನನ್ನು ಈಗ ಅನುಗ್ರಹಿಸಬೇಕು. ಅಂಬರೀಷ ರಾಜ ಈ ಥರ ಯಾಗಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಆದರೆ ನನಗೆ ದೀರ್ಘಾಯುವಾಗಿ ತಪಸ್ಸನ್ನು ಕೈಗೊಂಡು ಸ್ವರ್ಗಕ್ಕೆ ಹೋಗಬೇಕು ಅನ್ನುವಂತಹ ಮನೋಭಿಲಾಷೆ ಇದೆ. ಆದರೆ ನಾನು ಹಿಂದೆ ಮಾಡಿದ ಪಾಪದಿಂದಾಗಿ ನನಗೆ ಸದ್ಯಕ್ಕೆ ಈ ಗತಿ ಬಂದಿದೆ. ಹಾಗಾಗಿ ಈಗ ನೀವೇ ಅನಾಥನಾಗಿರುವಂತಹ ನನಗೆ, ಸದ್ಯಕ್ಕೆ ತಂದೆ ತಾಯಿ ಇದ್ದರೂ ಕೂಡ ಒಂದು ರೀತಿಯ ಅನಾಥ ಭಾವವನ್ನು ಕಾಡಿರುವಂಥದ್ದಕ್ಕಾಗಿ ನೀವೇ ನನಗೆ ನಾಥನಾಗಬೇಕು, ನನ್ನನ್ನು ರಕ್ಷಿಸಬೇಕು ಅಂತ ಶುನಃಶೇಪ ಕೇಳ್ಕೊತಾನೆ. ಇಲ್ಲಿ ನೋಡಿ, ಆತನಿಗೆ ಈ ಗತಿ ಬಂದಿರೋದಕ್ಕೂ ಕೂಡ ಹಿಂದೆ ಮಾಡಿದ ಪಾಪದ ಫಲದಿಂದಾಗಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಈಗ ವಿಶ್ವಾಮಿತ್ರರು ತನ್ನ ಮಕ್ಕಳನ್ನು ಕರೆದು ಹೇಳ್ತಾರೆ, ಏನಂತ ನೋಡಿ, ಇವನಿನ್ನು
ಚಿಕ್ಕ ವಯಸ್ಸಿನವನು, ಹಾಗೆ ದೊಡ್ಡ ಋಷಿಯ ಮಗ, ಮೇಲಾಗಿ ನನ್ನ ಬಳಿ ರಕ್ಷಣೆ ಕೇಳಿಕೊಂಡು ಬಂದಿದ್ದಾನೆ, ಹಾಗಾಗಿ ರಕ್ಷಿಸೋದು ನಮ್ಮ ಧರ್ಮ. ಪರೋಪಕಾರವನ್ನು ಮಾಡೋದಕ್ಕೆ ಇದು ಸಕಾಲ ಒದಗಿ ಬಂದಿದೆ, ಇದರ ಫಲವೂ ಕೂಡ ದೊಡ್ಡದಾಗುತ್ತೆ. ಇವನನ್ನು ನೀವು ರಕ್ಷಣೆ ಮಾಡಿ. ಹೇಗೆ ಅಂತಂದರೆ, ಇವನ ಬದಲಿಗೆ ನೀವು ಅಂಬರೀಷ ನಡೆಸ್ತಾ ಇರುವಂತಹ ಯಜ್ಞದ ಜಾಗದಲ್ಲಿ ನರಬಲಿಯಾಗಿ ಹೋಗಿ ಅನ್ನೋದನ್ನು ವಿಶ್ವಾಮಿತ್ರ ಹೇಳ್ತಾನೆ. ಹೇಳಿದ ಕೂಡಲೇ ಈ ಮಕ್ಕಳು ಸಾಮಾನ್ಯ ಮಕ್ಕಳೆಲ್ಲ ಏನಲ್ಲ, ಅವರು ತಪಸ್ವಿಗಳು. ಅವರು ಏನು ಹೇಳ್ತಾರೆ ಅಂತಂದರೆ, ಅವರಿಗೆ ಸಿಟ್ಟು ಬಂದುಬಿಡುತ್ತೆ. ತಂದೆಯವರೇ, ನೀವು ಹೇಳ್ತಾ ಇರುವಂತಹ ಕೆಲಸ ಏನು? ಬೇರೆಯವರ ಮಗನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸ್ವತಃ ನಿಮ್ಮ ಮಕ್ಕಳನ್ನೇ ಬಲಿ ಕೊಡೋದಕ್ಕೆ ಸಿದ್ಧರಾಗಿದ್ದೀರಲ್ಲ, ಇದು ಯಾವ ರೀತಿಯ ಕಾರ್ಯ ಇದು? ಇದರಿಂದಾಗಿ ಇದು ಹೇಗೆ ಅಂತಂದರೆ, ಮನೆಯಲ್ಲಿ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ರುಚಿಯಾಗಿರೋದನ್ನು ಭೋಜನವನ್ನು ತಯಾರು ಮಾಡಿ ಎಲ್ಲೋ ಹೊರಗಡೆ ಹೋಗಿ ನಾಯಿ ಮಾಂಸವನ್ನು ತಿಂದರೆ ಹೇಗಾಗುತ್ತಲ್ಲ, ಆ ಥರದ ಕ್ರಮ, ಅಷ್ಟು ಹೇಯವಾದ ಕೃತ್ಯವನ್ನು ಮಾಡು ಅಂತ ನೀವು ನಮಗೆ ಹೇಳ್ತಾ ಇದ್ದೀರಾ ಅಂತ ವಿಶ್ವಾಮಿತ್ರರ ಮಕ್ಕಳು ಅದಕ್ಕೆ ಒಪ್ಪೋದೇ ಇಲ್ಲ. ತನ್ನ ಮಕ್ಕಳ ಈ ಮಾತನ್ನು ಕೇಳಿ ವಿಶ್ವಾಮಿತ್ರ ಕ್ರುದ್ಧನಾಗಿ ಬಿಡ್ತಾನೆ. ಮೊದಲೇ ಇಲ್ಲಿಯ ತನಕ ನೋಡಿದ ಹಾಗೆ ಆತ ಕೋಪಿಷ್ಠನಾಗಿರುವಂತಹ ವಿಶ್ವಾಮಿತ್ರ ಆತ ಶಾಪ ಕೊಟ್ಟು ಬಿಡ್ತಾನೆ, ತನ್ನ ಮಕ್ಕಳಿಗೆ ಶಾಪ ಕೊಟ್ಟು ಬಿಡ್ತಾನೆ. ಏನಂತ? ನೀವು ಹೇಳಿದ್ರಲ್ಲ, ಏನು ಅವರ ಸಾಲುಗಳಲ್ಲಿ ನಾಯಿಯ ಮಾಂಸವನ್ನು ತಿನ್ನುವಂತೆ ಅಂತಹ ಅತ್ಯಂತ ಹೇಯ ಕೃತ್ಯ ಅಂತ. ನೀವು 1000 ವರ್ಷಗಳ ಕಾಲ ನಾಯಿಯ ಮಾಂಸವನ್ನೇ ಭಕ್ಷಿಸ್ತಾ ಇರುವ ಹಾಗೆ ಆಗಲಿ, ವಸಿಷ್ಠರ 100 ಮಕ್ಕಳಿಗೆ ಶಾಪ ಕೊಟ್ಟಿದ್ದರು ವಿಶ್ವಾಮಿತ್ರರು ಕಳೆದ ಸಂಚಿಕೆಯಲ್ಲಿ. ಅದೇ ಥರದ ಶಾಪ, ಅವರು ಹೇಗಿರ್ತಾರಲ್ಲ ಅದೇ ವಸಿಷ್ಠರ 100 ಮಕ್ಕಳ ಗತಿಯೇ ನಿಮಗೂ ಆಗಲಿ ಅಂತ ತನ್ನ ಮಕ್ಕಳಿಗೂ ಶಾಪವನ್ನು ಕೊಟ್ಟು ಬಿಡ್ತಾನೆ ಈ ವಿಶ್ವಾಮಿತ್ರ. ಇಲ್ಲಿ ನೋಡಿ, ಪಿತೃವಾಕ್ಯ ಪರಿಪಾಲನೆ ಅನ್ನೋದು ಬಹಳ ಮುಖ್ಯ ಆಗಿತ್ತು. ಆಗಿನ ಕಾಲದಲ್ಲಿ ಎಲ್ಲರೂ ಅದನ್ನು ಪಾಲನೆ ಮಾಡ್ತಾ ಇದ್ರು. ಬಹುಶಃ ಆ ಮಕ್ಕಳು ತನ್ನ ತಂದೆಯ ಮಾತನ್ನು ಕೇಳಿದ್ದಿದ್ದರೆ ಈ ಸ್ಥಿತಿ ಬರ್ತಿರಲಿಲ್ಲ, ಅಥವಾ ನರಬಲಿ, ನಮ್ಮದು ಬಲಿ ಆಗಿಬಿಡುತ್ತೆ, ನಾವು ಸತ್ತೋಗ್ತೀವಿ ಅನ್ನುವಂತಹ ಏನು ಅವರದ್ದು ಕಲ್ಪನೆ ಇತ್ತಲ್ಲ, ಅದು ಬಹುಶಃ ಆಗ್ತಾ ಇರಲಿಲ್ವೋ ಏನೋ. ಯಾಕೆ ಹೀಗೆ ಹೇಳ್ತೇನೆ ಅಂದರೆ ಮುಂದೆ ಗೊತ್ತಾಗುತ್ತೆ ಅದು. ಇಲ್ಲಿ ಶುನಶೇಪನಿಗೆ ಏನು ಮಾಡ್ತಾನೆ ಅಂತಂದರೆ ವಿಶ್ವಾಮಿತ್ರ, ಈಗ ಯಾರು ಉಳ್ಕೊಂಡಿಲ್ಲ, ಶುನಶೇಪನೇ ಹೋಗಿ ಅಲ್ಲಿ ಯಜ್ಞಕ್ಕೆ ಬಲಿಯಾಗಬೇಕು. ಈತ ವಿಶ್ವಾಮಿತ್ರ ಏನು ಮಾಡ್ತಾನೆ ಅಂತಂದರೆ, ಆತನ ಕೈಗೆ ಒಂದು ರಕ್ಷಾಬಂಧನವನ್ನು ಕಟ್ತಾನೆ. ಕಟ್ಟಿ ಮುಂದೇನು ಮಾಡಬೇಕು ಅನ್ನೋದನ್ನು ಹೇಳ್ತಾನೆ. ಮೊದಲನೇದಾಗಿ ಈ ಯಜ್ಞ ಆಗುವಾಗ ಯೂಪಕ್ಕೆ ಕಟ್ಟಿ ಯೂಪದಲ್ಲಿ ಬಲಿ ಕೊಡೋ ಅಂಥದ್ದು. ಯೂಪಕ್ಕೆ ಕಟ್ಟಿದ ಕೂಡಲೇ ಅಗ್ನಿಯನ್ನು ಕುರಿತಾಗಿ ಮಂತ್ರೋಚ್ಚಾರಣೆಯನ್ನು ಮಾಡು, ಅಗ್ನಿಯನ್ನು ಕುರಿತಾಗಿ ನಾನು ಹೇಳಿಕೊಟ್ಟಂತಹ ಈ ಮಂತ್ರವನ್ನು ಹೇಳು, ಒಳ್ಳೆಯದಾಗುತ್ತೆ. ಜೊತೆಗೆ ಅದಾದ ನಂತರ ಒಂದು ಮಹಾಮಂತ್ರವನ್ನು ಉಪದೇಶ ಮಾಡ್ತೇನೆ. ಇಂದ್ರ ಮತ್ತು ವಿಷ್ಣುವನ್ನು ಆರಾಧಿಸುವಂತಹ ಈ ಮಂತ್ರವನ್ನು ನೀನು ಪುನಶ್ಚರಣೆ ಮಾಡು, ಆಗ ನಿನಗೆ ಚಿರಂಜೀವಿತ್ವ ಅನ್ನೋದು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಹೇಳ್ತಾನೆ. ಯಾಕೆ ಅಂತಂದರೆ ಶುನಶೇಪ ಕೇಳ್ಕೊಂಡಿರ್ತಾನೆ, ನನಗೆ ಇದರಿಂದ ಮುಕ್ತಿ ಬೇಕು ಅನ್ನೋದ್ರ ಜೊತೆಗೆ ತಾನು ಹೇಗೆ ತಪಸ್ಸನ್ನು ಆಚರಿಸಿದ ನಂತರವೇ ಸ್ವರ್ಗಕ್ಕೆ ಏರಬೇಕು, ಜೊತೆಗೆ ನನ್ನನ್ನು ಅಂಬರೀಷ ಕರ್ಕೊಂಡು ಬಂದಿದ್ದಾನೆ, 100 ಲಕ್ಷ ಗೋವುಗಳ ಕ್ರಯಕ್ಕೆ ನನ್ನನ್ನು ಕರ್ಕೊಂಡು ಬಂದಿರೋ ಅವನಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದನ್ನು ಶುನಶೇಪನೇ ಕೇಳ್ಕೊಂಡಿರ್ತಾನೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಶುನಶೇಪ ಏನು ಮಾಡಬೇಕು ಅನ್ನೋದನ್ನು ವಿಶ್ವಾಮಿತ್ರ ಉಪಾಯ ಹೇಳಿ ಆಯಿತು, ಹಾಗೇ ಮಾಡ್ತಾನೆ, ಹಾಗೇ ನಡೆದುಕೊಳ್ತಾನೆ ಶುನಶೇಪ. ಇಲ್ಲಿ ನೋಡಿ, ಅವನಿಗೆ ಯಜ್ಞದಲ್ಲಿ ಇನ್ನು ಬಲಿಯಾಗುವ ಸಾಧ್ಯತೆ ಅನ್ನೋದು ಇಲ್ಲ. ಅದಕ್ಕೆ ತಕ್ಕನಾಗಿರುವ ಉಪಾಯವನ್ನು ವಿಶ್ವಾಮಿತ್ರರೇ ಕೊಟ್ಟಿದ್ದಾರೆ. ಒಂದು ವೇಳೆ ವಿಶ್ವಾಮಿತ್ರನ ಮಕ್ಕಳು ಕೂಡ ಅದಕ್ಕೇನಾದರೂ ತಯಾರಾಗಿದ್ದಿದ್ದರೆ, ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಿದ್ದಿದ್ರೆ ಅವರ ಕಥೆಯೇ ಬೇರೆ ಆಗಿರ್ತಿತ್ತು. ಸರಿ, ಈಗ ಅಂಬರೀಷ ಯಜ್ಞಕ್ಕೆ ತಯಾರಿ ಮಾಡ್ಕೊಂಡಿದ್ದಾನೆ. ಯೂಪದಲ್ಲಿ ಶುನಶೇಪನನ್ನು ಕಟ್ಟಿ ಆಗಿದೆ. ಆತ ವಿಶ್ವಾಮಿತ್ರ ಹೇಳಿದಂತೆ ಇಂದ್ರನನ್ನು ಹಾಗೆ ವಿಷ್ಣುವನ್ನು ಕುರಿತು ಮಹಾಮಂತ್ರವನ್ನು ಜಪಿಸೋದಕ್ಕೆ ಆರಂಭಿಸ್ತಾನೆ. ಶುನಶೇಪ ಹೀಗೆ ರಹಸ್ಯವಾಗಿ ಮಾಡಿದ ಮಂತ್ರೋಚ್ಚಾರಣೆಯಿಂದಾಗಿ ಇಂದ್ರ ಕೂಡ ಸಂಪ್ರೀತನಾಗಿ ಆತನಿಗೆ ದೀರ್ಘಾಯುಷ್ಯವನ್ನು ಕೊಡ್ತಾನೆ. ಜೊತೆಗೆ ಅಂಬರೀಷನನ್ನು ಕೂಡ ಅನುಗ್ರಹಿಸ್ತಾನೆ. ಯಾವುದೇ ಪಶುವಿನ ವಧೆ ಆಗದೆ ಆ ಯಾಗದ ಫಲ ಸಿಗುವ ಥರ ಆತನಿಗೂ ಕೂಡ ಆಶೀರ್ವಾದ ಸಿಗುತ್ತೆ ಇಂದ್ರನಿಂದ. ಅನೇಕ ಪಟ್ಟು ಹೆಚ್ಚಿನ ಫಲವನ್ನು ಈ ಒಂದು ಯಾಗದಿಂದಲೇ ಅಂಬರೀಷ ಪಡಿತಾನಂತೆ. ಇದು
ವಿಶ್ವಾಮಿತ್ರರ ತಾಕತ್ತು. ಇದೆಲ್ಲದೂ ವಿಶ್ವಾಮಿತ್ರರು ಯಾಕೆ ಅತ್ಯಂತ ಶ್ರೇಷ್ಠ ಋಷಿಗಳು ಅಂತ ಕನ್ಸಿಡರ್ ಮಾಡಲ್ಪಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಘಟನೆಗಳೆಲ್ಲ ನಿಲ್ಲುತ್ತೆ. ಇದಾದ ನಂತರ ಸಾವಿರಾರು ವರ್ಷಗಳ ಕಾಲ ಮತ್ತೆ ಘೋರವಾದ ತಪಸ್ಸನ್ನು ವಿಶ್ವಾಮಿತ್ರರು ಮುಂದುವರಿಸ್ತಾರೆ. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಕಥೆಯನ್ನು ಕೇಳಿದ ನಂತರ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ, ಜೈ ಶ್ರೀರಾಮ್.